ಆರಸೋದಕಪಾನಮೇ ಸಂಸಾರ ಸೌಖ್ಯದ ಸಿದ್ಧಿ ಇತರಾಹಾರ ವಿಂಧನ ತಂಡುಲಾಗ್ನಿಕ್ರಮ ವಿಧಾನವದು. ನಾರಿಯರು ಸಹಿತಲ್ಲಿ ಸಿದ್ಧರು ಚಾರಣರು ರಮಣೀಯ ತೀರ ವಿಹಾರಿಗಳು ಬಹುರತ್ನದೇವು ಮನ್ನಿಸಿದರ್ ಅರ್ಜುನನ. ಕೇಳಿ ಸೊಗಸಿದ ವಸ್ತುವಿಗೆ ಕಣ್ಣಾಲಿ ಬಿದ್ದಣವಾಯ್ತಲ, ಸುರಪಾಲ ಪದವಿದರೊರೆಗೆ ಬಹುದೇ ತೀರವಾಸಿಗಳ. ಧಾಳಿ ದಟ್ಟಣೆಗಳನ್ನು ಮಾಣಿಸಿ ಪಾಳೆಯವನು ಪವನ ಸರೋವರ ವೇಲೆಯಲ್ಲಿ ಬಿಡಿಸಿದನು ಜಾಂಬೋ ನದಿಯ ತೀರದಲ್ಲಿ. ಲಲಿತ ದಿವ್ಯಾಭರಣ ರತ್ನಾವಳಿಯನನು ಕರಿಸಿದನು, ಪಾಳೆಯ ಸುಳಿದುದ ಮರಾಚಲದ ಕೇಸರ ಶಿಖರಗಳ ಕಳೆದು. ಹೊಳೆ ಹೊಳೆವ ಮೇರುವಿನ ಸುತ್ತಣ ವಳಯದರ್ಧವನಾಕರಿಸಿ ಕೈವಳಿಸಿ ಬಿಟ್ಟನು ಹೊಕ್ಕಿಳಾವ್ರತ ವರುಷ ಸೀಮೆಯಲ್ಲಿ. ಸೇನೆ ಪಡುವಲು ತಿರುಗಿ ಮರ್ಯಾದಾನುಪೂರ್ವಿಯ ಗಂಧ ಮಾದನ ಸಾನುವನು ವೆಂಠಣಿಸಿ ಎಡರಿತು ಶೂಣಿ ಶೃಂಗದಲ್ಲಿ. ಆ ನಗೇಂದ್ರನ ನಿಳಿದು ಪಡುವಣ ಕಾನನಂಗಳ ಕೇತುಮಾಲದ ಕಾನನಂಗಳ ಕಳೆದು ಬಿಟ್ಟುದು ಸೇನೆ ಬಳಸಿನಲಿ. ಅಲ್ಲಿ ಸಾಗರ ತೀರ ಪರ್ಯಂತೆಲ್ಲಿ ಗಜಹಯವೆಲ್ಲಿ ಸುದತಿಯರೆಲ್ಲಿ ಮಣಿಗಣವೆಲ್ಲಿ ಬಹುಧನವೆಲ್ಲಿ ರಮಣೀಯ. ಅಲ್ಲಿಗಲ್ಲಿಗೆ ನಡೆದು ಸಾಧಿಸಿ ಕೆಲ್ಲೆ ಕುಹರದ ಕೋಣೆ ಬಾಗುಗಳೆಲ್ಲವನು ಹೊಕ್ಕರಿಸಿ ತೆರಳಿಚಿದನು ಮಹಾಧನವಾ. ಸಂಸಾರದಲ್ಲಿ ಸುಖದ ಸಿದ್ಧಿ ಎಂದರೆ ಆ ರಸವನ್ನು ಕುಡಿಯುವುದು. ಉಳಿದವರೆಲ್ಲರಿಗೂ ಅಕ್ಕಿಯನ್ನು ಪಾತ್ರೆಯಲ್ಲಿ ನೀರಿನೊಡನೆ ಇಟ್ಟು ಇಂಧನವನ್ನು ಬೆಂಕಿಯಿಂದ ಉರಿಸಿ ತಯಾರಿಸಿದ ಅನ್ನವೇ ಗತಿ. ಆ ಜಂಬೂ ನದಿಯ ತೀರದಲ್ಲಿ ಸಿದ್ಧಚಾರಣರು ತಮ್ಮ ಸತಿಯರೊಡನೆ ವಾಸವಾಗಿದ್ದರು. ಅವರು ಅರ್ಜುನನನ್ನು ಕಂಡು ಅನೇಕ ರತ್ನಗಳನ್ನು ಕೊಟ್ಟು ಗೌರವಿಸಿದರು. ಅರ್ಜುನನು ಈ ವಿಷಯವನ್ನು ಕೇಳಿದ್ದನು. ಈಗ ಅವನ ಕಣ್ಣುಗಳೇ ಅದರ ಸೊಗಸನ್ನು ಉಂಡವು. ದೇವೇಂದ್ರ ಪದವಿಯು ಈ ಪ್ರದೇಶದ ನಿವಾಸಿಗಳ ಸುಖದ 16ನೆಯ ಒಂದರಷ್ಟಾದರೂ ಇದೆಯೇ? ಈ ಪ್ರದೇಶದಲ್ಲಿ ದಾಳಿಯನ್ನಾಗಲಿ ಸದ್ದನ್ನಾಗಲಿ ಮಾಡಬಾರದೆಂದು ಅರ್ಜುನನು ಸೈನ್ಯಕ್ಕೆ ಆಜ್ಞೆ ಮಾಡಿ ಆ ನೇರಳೆಯ ರಸವು ತುಂಬಿದ್ದ ಸರೋವರದ ತೀರದ ಉಪವನಗಳಲ್ಲಿ ಪಾಳೆಯವನ್ನು ಬಿಡಿಸಿದನು. ಆ ಪ್ರದೇಶದ ನಿವಾಸಿಗಳು ಕೊಟ್ಟ ರತ್ನಾಭರಣಗಳನ್ನು ಸ್ವೀಕರಿಸಿ ದೇವತೆಗಳ ಆವಾಸವಾದ ಪರ್ವತದ ಕೇಸರ ವೃಕ್ಷಗಳು ಬೆಳೆಯುವ ಶಿಖರಗಳನ್ನು ಬಿಟ್ಟು ಮೇರು ಪರ್ವತದ ಅರ್ಧ ತಪ್ಪಲನ್ನು ಗೆದ್ದು ಮತ್ತೆ ಇಳಾವ್ರತ ವರ್ಷಕ್ಕೆ ಬಂದನು. ಸೈನ್ಯವು ಪಶ್ಚಿಮಕ್ಕೆ ತಿರುಗಿ ತಾನು ಈ ಮೊದಲೇ ನೋಡಿದ್ದ ಗಂಧಮಾದನ ಪರ್ವತವನ್ನು ಆವರಿಸಿ ಹತ್ತಿ ಇಳಿದು ಪಶ್ಚಿಮದ ಮತ್ತು ಕೇತುಮಾಲದ ಕಾಡುಗಳನ್ನು ಬಿಟ್ಟು ಹೊರಟಿತು. ಅರ್ಜುನನು ಅಲ್ಲಿಂದ ಸಮುದ್ರ ತೀರದವರೆಗೆ ಅಕ್ಕ ಪಕ್ಕ ಗುಹೆ ಮೂಲೆ ಅಲ್ಲಿಂದ ಮುಂದಕ್ಕೆ ಚಾಚಿದ ಎಲ್ಲ ಪ್ರದೇಶಗಳಲ್ಲಿ ಗಜ ಕುದುರೆ ಮಣಿಗಣ ಧನಗಳು ಎಲ್ಲೆಲ್ಲಿವೆಯೋ ಅಲ್ಲಿ ಹೊಕ್ಕು ಹುಡುಕಿ ಬಾಚಿದನು.